ಈಗ ಲದಾಖಲ್ಲಿ ಜಸ್ಟ್ ಟೂರಿಸ್ಟ್ ಸೀಸನ್ ಶುರು ಆಯಿತು. ರೈಟ್ ಸರ್. ನೀವು ಜೂನ್ ಜುಲೈಯಲ್ಲಿ ಬಂದರೆ ಆ ತನಕ ಇಲ್ಲಿ ಫುಲ್ ಆ್ಯಪಲ್ ಮತ್ತು ಆಪ್ರಿಕಾಟ್ ಇರುತ್ತೆ. ಬನ್ನಿ. ಕರೆಕ್ಟ್. ಬನ್ನಿ. ನೀವು ತರಕಾರಿ ಅಂಗಡಿಗೆ ಸೇಬು ಮತ್ತು ಆಪ್ರಿಕಾಟ್ ತಗೊಳಕ್ಕೆ ಹೋಗಂಗಿಲ್ಲ. ನೀವು ಬಂದು ನಮ್ಮದು ಕಾಂಟ್ಯಾಕ್ಟ್ ಮಾಡಿ. ಈ ಮಳೆ ಬರ್ತಾರೆ ಇಲ್ಲಿ ವಿಂಟರಲ್ಲಿ ಬರುತ್ತೆ. ಆದರೆ ಈ ವರ್ಷ ನೀವು ನೋಡ್ಬೋದು ಏಪ್ರಿಲಲ್ಲಿ ಕೂಡ ಇಲ್ಲಿ ಕರ್ನಾಟಕ ಅಲ್ಲಿ ಕೂಡ ಗ್ಲೋಬಲ್ ವಾರ್ಮಿಂಗ್ದು ಎಫೆಕ್ಟ್ಗಿಂತ ಫ್ಲಡ್ ಮತ್ತು ಮಳೆ ಆ್ಯಕ್ಚುಲಿ ಲದಾಖಲ್ಲಿ ತುಂಬ ಕಡಿಮೆ ಬರುತ್ತೆ. ಆದರೆ ಒಂದು 3-4 ವರ್ಷದಿಂದ ಇಲ್ಲಿ ಕೂಡ ಸ್ವಲ್ಪ ಅಣ್ಣಗೆ ಗೊತ್ತು ಕಣ. ಕ್ರಿಸ್ಪಿ ಕೊಡಿ ಅಣ್ಣ. ಇವತ್ತು ಎಲ್ಲರಿಗೆ ಏನೇನು ಬೇಕು ಎಲ್ಲರಿಗೆ ಕೊಡಿ ಅಲ್ವಾ ಶಕ್ತಿ ಬಾಯ್? ಸರಿ ಅಣ್ಣ. ಇವತ್ತು ಫುಲ್ ಪಾರ್ಟಿ. ಕಾಫಿ ಮಾತ್ರ ಒಳ್ಳೆ ಸ್ಟ್ರಾಂಗ್ ಕಾಫಿ. ಎಲ್ಲ ತಿಳ್ಕೊಂಡ್ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಇವರು. ಈ ಕಾಫಿ ಹಿಂಗೆ ಕುಡಿಯೋದಲ್ಲ, ಹಿಂಗೆ ಮಾಡೋದು ನೋಡ, ಹಿಂಗೆ ಈ ತರ ಮಾಡ್ಕೊಂಡು ಇಲ್ಲಿ ಬರ್ಬೇಕು. ಈ ತರ ನಮ್ ಶಕ್ತಿ ಬಾಯ್ ನಮ್ ಸೊಸೈಟಿದು ಪ್ರೆಸಿಡೆಂಟ್. ಓ ಅಣ್ಣ, ಈ ವರ್ಷ ಸೆಟ್ ದೋಸೆ ಇಲ್ಲ ಅಲ್ವಾ? ಅದಕ್ಕೆ ನಾನು ಬೇಜಾರ್ ಅಣ್ಣ. ಸೆಟ್ ದೋಸೆ ನಾರ್ಮಲಿ ನಾವು ಎಲ್ಲ RCB ಟೀಮ್ ಯಾವಾಗ ಗೆದ್ರೆ ನಾವು ಪಾರ್ಟಿ ಅಲ್ವಾ ಶಕ್ತಿ ಬಾಯ್? ಓ ಸರಿ ಸರ್. ಆದರೆ ಇವತ್ತು ಫಸ್ಟ್ ಟೈಮ್ ನಾವು RCB ಸೋತ್ರು, ಅದಕ್ಕೆ ಪಾರ್ಟಿ. ಯಾಕಂದ್ರೆ ನಮ್ KL ರಾಹುಲ್ ಅದು ನಮ್ ಕರ್ನಾಟಕದು ಅವರು ಏನು ಪ್ಲೇಯರ್ ಅಲ್ವಾ ಶಕ್ತಿ ಬಾಯ್? ಅದಕ್ಕೆ ಸೋತ್ರು ಪರವಾಗಿಲ್ಲ, ಯಾಕಂದ್ರೆ ನಮ್ KL ರಾಹುಲ್ ನಮ್ ಕಡೆಯಿಂದ. ಸೊ ಅದಕ್ಕೆ ಸ್ಪೆಷಲ್ ಪಾರ್ಟಿ ಈಗ. ಇಲ್ಲಾಂದ್ರೆ ನಾವು ಎಲ್ಲ RCB ಫ್ಯಾನ್ಸ್ ಅಲ್ವಾ ಶಕ್ತಿ ಸರ್? ಕರೆಕ್ಟ್ ಸರ್. ನೀವು ಹೇಳಿ ಮಾತಿಗೆ ನಾವು ಏನು ಫುಲ್ ಬೆಲೆ ಇರ್ತೀವಿ ಬೈ. ಓಹೋ, ಇವ್ರು ಕೂಡ ಇವರು ನಮ್ ಚಿಕ್ಕ ಪುಟ್ಟಪ್ಪ, ನಮ್ ಪುಟ್ಟ ಮಹಾದೇವ. ಹೇಳಿ ಸರ್. ಸರ್ ಹೇಳಿ. क्या बोलना भाई? ಏಯ್ ಕನ್ನಡನಲ್ಲಿ ಆಡು. ಏನ್ ಹೇಳ್ಬೇಕು? ನೀ ಕೇಳೋ ಏನಾದ್ರು ಯೂಟ್ಯೂಬರ್ ಅಂದ್ರೆ ಏನಾದ್ರು ಕೇಳಿದ್ರೆ ನಾ ಮಾತಾಡೋದು. ಕರೆಕ್ಟ್. ಶಕ್ತಿ ಸರ್ ಸ್ವಲ್ಪ ಹೇಳಿ ನಮ್ಮ ಇದು ಬಗ್ಗೆ 2 ಮಾತು ಹೇಳಿ ಸರ್. ಸರ್ ಇದು ನೋಡಿ, ನಮ್ಮದು 3 ತಿಂಗಳು ವಿಂಟರ್ ಸೀಸನ್ ಆದಮೇಲೆ ಫಸ್ಟ್ ಸ್ಟಾರ್ಟಿಂಗ್ ವೆಜಿಟೇಷನ್ ಹೇಳಿ, ಏನಾದ್ರು ಆಪ್ರಿಕಾಟ್ ಹೇಳಿ, ಫ್ರೂಟ್ಸ್ ಹೇಳಿ ಎಲ್ಲ ಸ್ಟಾರ್ಟ್ ಆಗೋ ದಿನಲ್ಲಿ ಈ ಥರ ಆಪ್ರಿಕಾಟ್ ಫ್ಲವರ್ಸ್ ಎಲ್ಲ ಹೋಗುತ್ತೆ ಇಲ್ಲಿ ಲದಾಖಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಪ್ರಿಕಾಟ್ ಬೊರೊಮಸಮ್. ನಮ್ಮ ಶಕ್ತಿ ಸರ್ ಬನ್ನಿ, ಇಬ್ರು ಬನ್ನಿ ಸರ್. ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಅವರು. ಈಗ ಸ್ವಲ್ಪ ಶಾರ್ಟ್ ಕಟ್ ಇಂದ ಹೇಳಬೇಕು ಸರ್. ಆಪ್ರಿಕಾಟ್ ಬರೋಕ್ಕಿಂತ ಮುಂಚೆ ಈ ಹೂ ಎಲ್ಲ ಬರುತ್ತೆ. ಓ ಅದೇ ಈ ಹೂವಿನ ಇದರಲ್ಲಿ ಆಪ್ರಿಕಾಟ್ದು ಸೀಸನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಹೂ ಏನಾಗುತ್ತೆ ಅಂದರೆ ಇದು ಮೆಚೂರ್ ಆಗಿ ಫ್ರೂಟ್ಸ್ ಕೊಡ್ತದೆ. ಆ ಫ್ರೂಟ್ಸ್ ಏನು ಅಂದರೆ ಆಪ್ರಿಕಾಟ್ಸ್. ಈಗ ಲದಾಖಲ್ಲಿ ಜಸ್ಟ್ ಟೂರಿಸ್ಟ್ ಸೀಸನ್ ಶುರು ಆಯಿತು. ರೈಟ್ ಸರ್. ನೀವು ಜೂನ್ ಜುಲೈಯಲ್ಲಿ ಬಂದರೆ ಆ ತನಕ ಇಲ್ಲಿ ಫುಲ್ ಆ್ಯಪಲ್ ಮತ್ತು ಆಪ್ರಿಕಾಟ್ ಇರುತ್ತೆ. ಬನ್ನಿ. ಕರೆಕ್ಟ್ ಸರ್. ನಮ್ಮ ಕರ್ನಾಟಕ ಜನಗಳಿಗೆ ಏನು ಫ್ರೀಯಾಗಿ ಬನ್ನಿ. ನೀವು ತರಕಾರಿ ಅಂಗಡಿಗೆ ಸೇಬು ಮತ್ತು ಆಪ್ರಿಕಾಟ್ ತಗೊಳಕ್ಕೆ ಹೋಗಂಗಿಲ್ಲ. ನೀವು ಬಂದು ನಮ್ಮದು ಕಾಂಟ್ಯಾಕ್ಟ್ ಮಾಡಿ. ಈ ಬ್ಯೂಟಿಫುಲ್ ಗಾರ್ಡನಲ್ಲಿ ಬನ್ನಿ. ಎಂಜಾಯ್ ಮಾಡೋಕ್ಕೆ ಬನ್ನಿ. ತಿನ್ಬೋದು, ಫ್ರೆಶ್ ಫ್ರೂಟ್ಸ್ ತಿನ್ಬೋದು. ಸರಿ. ನಮ್ಮ ಶಕ್ತಿ ಸರ್ ಯಾವಾಗಲೂ ಒಳ್ಳೆ ಮಾತುಗಳು ಹೇಳ್ತಾರೆ. ಫುಲ್ ಎಕ್ಸ್ಪೀರಿಯನ್ಸ್. ಇದು ಏನು ಸರ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಶಕ್ತಿ ಸರ್. ಯಾವುದು ಸರ್? ಇದು ಫುಲ್ ಕ್ಯಾಂಪಸ್ದು ಇದು. ಓ ಏನಿಲ್ಲ, ನೋ ಪ್ರಾಬ್ಲಮ್. ಹೋಗೋಣ ಸರ್? ಹೋಗೋಣ ಬನ್ನಿ ಸರ್. ಓಕೆ.
ಇವತ್ತು ಬೆಳಗ್ಗೆ ನನ್ನ ನ್ಯೂಸಲ್ಲಿ ನೋಡಿದೆ, ನಮ್ಮ ಮೈಸೂರಲ್ಲಿ ಜನಗಡು ರೋಡಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸೇಯಿಂಗ್ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಅವರು ಬರೆದಿದ್ದಾರೆ, ವಿ ಡೋಂಟ್ ವಾಂಟ್ ರೋಡ್, ವಿ ವಾಂಟ್ ಶೇಡ್ಸ್ ಅಂತ. ಯಾಕೆಂದರೆ ಮರಗಳು ಅಲ್ಲಿ ಕಟ್ ಮಾಡಿಬಿಟ್ಟು ರೋಡ್ ಜಾಸ್ತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಈಗ. ಸೊ ಅದಕ್ಕೆ ಜನಗಳಿಗೆ ಗ್ಲೋಬಲ್ ವಾರ್ಮಿಂಗ್ದು ಎಫೆಕ್ಟ್ ಆಲ್ರೆಡಿ ಅವ್ರಿಗೆ ಅರ್ಥ ಆಯಿತು. ಮೈಸೂರ್ದು ಮೊದಲೇ ಒಂದು 5-10 ವರ್ಷ ಮುಂಚೆ ಯಾವ ಥರ ಅಲ್ಲಿ ನಮ್ಮ ವೆದರ್ ಇತ್ತು, ಆದರೆ ಈಗ ಎವ್ರಿ ಇಯರ್ ಅದು ವೆದರ್ ತುಂಬ ವಾರ್ಮ್ ಮತ್ತು ಹಾಟ್, ಸ್ಪೆಷಲಿ ಸಮ್ಮರಲ್ಲಿ. ಸೊ ಅದೇ ಎಫೆಕ್ಟ್ ನೀವು ನಮ್ಮ ಹಿಂದೆಗಡೆ ನೋಡ್ಬೋದು. ಮರದ ಮೇಲೆ ಈ ಮಂತು ನಾರ್ಮಲಿ ಲದಾಖಲ್ಲಿ ಏಪ್ರಿಲ್ ಮೇ ಅಂದರೆ ಇಲ್ಲಿ ಮಳೆ ಬರ್ತಾರೆ, ಇಲ್ಲಿ ವಿಂಟರಲ್ಲಿ ಬರುತ್ತೆ. ಆದರೆ ಈ ವರ್ಷ ನೀವು ನೋಡ್ಬೋದು, ಏಪ್ರಿಲಲ್ಲಿ ಕೂಡ ಇಲ್ಲಿ ಹೇಮ ಬಂದಿದ್ದಾರೆ. ನೀವು ಹಿಂದೆಗಡೆ ನೀವು ನೋಡ್ಬೋದು 2 ದಿನ ಇಂದ ಕಂಟಿನ್ಯೂಸ್ ಇಲ್ಲಿ ಹೇಮ. ಮತ್ತು ನಮ್ಮ ಹಿಮಾಚಲ್ ಮತ್ತು JNKದು ಬೇರೆ ಬೇರೆ ಜಾಗ ಅಲ್ಲಿ ತುಂಬ ಫ್ಲಡ್ ಬಂದ್ಬಿಟ್ಟು ಈ ಟೈಮಲ್ಲಿ ತುಂಬ ಜನಗಳು ಮತ್ತು ಬಿಲ್ಡಿಂಗ್ಸ್ ಎಲ್ಲರಿಗೆ ಫುಲ್ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ನೀವು ವಿ ಡೋಂಟ್ ವಾಂಟ್ ರೋಡ್, ವಿ ವಾಂಟ್ ಶೇಡ್ ಅಂತ. ಸೊ ಮರ ಇದ್ದರೆ ನಮಗೆ ಶೇಡ್ ಸಿಗುತ್ತೆ, ಮರ ಎಲ್ಲ ಕಟ್ ಮಾಡಿಬಿಟ್ರೆ ಶೇಡ್ ಸಿಗಲ್ಲ. ಅದ್ರ ಜೊತೆ ನಮ್ಮ ವೆದರ್ ಚೇಂಜ್ ಆದರೆ ಒಂದಿನ ನಮ್ಮ ಮೈಸೂರಲ್ಲಿ, ಕರ್ನಾಟಕ ಅಲ್ಲಿ ಕೂಡ ಗ್ಲೋಬಲ್ ವಾರ್ಮಿಂಗ್ದು ಎಫೆಕ್ಟ್ಗಿಂತ ಫ್ಲಡ್ ಮತ್ತು ಆ ಥರ ನೋಡ್ಬೋದು. ಸೊ ಅದಕ್ಕೆ ಈ ಟೈಮ್ ಎಲ್ಲ ಜನಗಳು ನಾವು ಸೀರಿಯಸ್ ಆಗಿ ತಗೋಬೇಕು ಗ್ಲೋಬಲ್ ವಾರ್ಮಿಂಗ್, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆದರೆ ವ್ಯೂ ನೀವು ನೋಡಿ, ಜನಗಳು ಇಲ್ಲಿ ಖುಷಿ ಇಲ್ಲ. ನಾರ್ಮಲಿ ವಿಂಟರಲ್ಲಿ ಇಲ್ಲಿ ಹೇಮ ಬಂದರೆ ಖುಷಿ ಆಗುತ್ತೆ, ಆದರೆ ಈ ಟೈಮು ಹೇಮ ಟೈಮ್ ಇಲ್ಲ, ಮಳೆ ಟೈಮ್. ಆದರೆ ಈ ಟೈಮ್ ಮಳೆ ಆ್ಯಕ್ಚುಲಿ ಲದಾಖಲ್ಲಿ ತುಂಬ ಕಡಿಮೆ ಬರುತ್ತೆ, ಆದರೆ ಒಂದು 3-4 ವರ್ಷದಿಂದ ಇಲ್ಲಿ ಕೂಡ ಜಾಸ್ತಿ ಮಳೆ ಬರ್ತಾರೆ, ನೀವು ನೋಡ್ಬೋದು.